ಮೃತ ಅನಾಥ ವೃದ್ಧೆಯ ಶವ ಸಂಸ್ಕಾರವನ್ನು ನೆರವೇರಿಸಿದ್ದಾರೆ ಸಮಾಜ ಸೇವಕಿ ಯಶೋಧ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದ ರಾಮದ್ರವರ ದೇವಸ್ಥಾನದ ಹತ್ತಿರ ವಾಸಿ ಅನಾಥ ಸ್ಥಿತಿಯಲ್ಲಿದ್ದ ವಯೋವೃದ್ಧೆ ಪಾರ್ವತಮ್ಮಳನ್ನ ಸಮಾಜ ಸೇವಕರು, ಹೋರಾಟಗಾರರು ಹಾಗೂ ಅನಾಥರ ಪಾಲಿನ ಆಪದ್ಬಾಂಧವರಾದ ರೈತ ಸಂಘದ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಎಸ್ ಯಶೋಧಮ್ಮ ಸಂಪೋಷಿಸಿ ರಕ್ಷಿಸಿದ್ರು. ಈ ಸಮಯದಲ್ಲಿ ಯಶೋಧಮ್ಮಳ ಬಳಿ ಆ ವೃದ್ಧೆ ತನ್ನ ಅಂತ್ಯ ಸಂಸ್ಕಾರವನ್ನ ನೀನೇ ನೆರವೇರಿಸಬೇಕು ಅಂತ ಕೋರಿದ್ರಂತೆ. ಅವರ ಅಂತಿಮ ಆಸೆ ಎಂದು ಕೋರಿಕೊಂಡಿದ್ರಂತೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದ ಅನಾಥೆ ವಯೋವೃದ್ಧೆ ಪಾರ್ವತಮ್ಮ ಜುಲೈ 23ರಂದು ನಿಧನರಾಗಿದ್ದಾರೆ. ಸಮಾಜ ಸೇವಕಿ ಯಶೋಧಮ್ಮ ಅವರು ತಮ್ಮ ಸಹಪಾಠಿಗಳ ನೆರವಿನೊಂದಿಗೆ ಅನಾಥ ವೃದ್ಧೆಯ ಪಾರ್ಥಿವ ಶರೀರವನ್ನು ಪಡೆದು ಹೂವಿನಹಡಗಲಿಯ ರುದ್ರಭೂಮಿಯಲ್ಲಿ ವಿಧಿವಿಧಾನಗಳಂತೆ ಮೃತ ಅನಾಥ ವೃದ್ಧೆಯ ಶವ ಸಂಸ್ಕಾರ ನೆರವೇರಿಸಿದ್ದಾರೆ. ನೀಲಮ್ಮ, ರೇಖಾ ಹುಲಿಗೆಮ್ಮ, ಸರಸ್ವತಿ, ಶಾರದಮ್ಮ, ಲಕ್ಷ್ಮಿ, ಬಸವರಾಜ, ಶಂಭಣ್ಣ ಸೇರಿದಂತೆ ರಾಮೇಶ್ವರ ದೇವಸ್ಥಾನದ ಸುತ್ತಮುತ್ತಲಿನ ನಾಗರಿಕರು, ಮಹಿಳಾ ಪ್ರಮುಖರು, ರೈತ ಪ್ರಮುಖರು ಸೇರಿದಂತೆ 10 ಸಾರ್ವಜನಿಕರು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ರು. ವಂದೇ ಮಾತರಂ. ವಿಜಿ ವೃಷಭೇಂದ್ರ, ಕೂಡ್ಲಿಗಿ. ನೀರು ಕೊಡ್ಲೆ ಸ್ವಲ್ಪ ಚಾ ತಗೊಂಬರ್ಲೆ ಸ್ವಲ್ಪ ಇಂಜೆಕ್ಷನ್ ನೋವಿಗೆ ಇಂಜೆಕ್ಷನ್ ಮಾಡೋದು ಅಷ್ಟು ಬೇಡ, ಇದು ಇಷ್ಟೇ. ಸ್ವಲ್ಪ ಯಾರಿಲ್ಲ ಅಂದ್ರೆ ಪಲ್ಯ ಹಾಕಿ ಗಾಳಿ ಬಿಟ್ಬಿಡೋದು. ಅದೊಂದು ಗಾಯ ಬಿದ್ದಲ್ಲ